Namaste. Subject Basic Electrical Engineering. Textbook author name D.C. Kulasrestha. Chapter number 2 Ohm's Law. Article number 2.2 Resistance. Example 2.12. Two coils connected in parallel across 100 volt DC supply take 10 amps current from the supply. Power dissipated in one coil is 600 watt. What is the resistance of each coil? So, two coils. ಇದು ಕಾಯಿಲ್ ಅಂತ ಇಟ್ಕೊಳ್ಳೋಣ. ಫಸ್ಟ್ ಕಾಯಿಲ್. ಓಕೆ. ಸೆಕೆಂಡ್ ಕಾಯಿಲ್. ಎರಡು ಕಾಯಿಲ್ ಏನಾಗಿದೆ? ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಕನೆಕ್ಷನ್. So this is one coil, another coil. Two coils connected in parallel across a 100 volt DC supply. Idra across agi 100 volt DC supply. Okay. This is 100 volt DC supply. Take 10 amps current from the supply. Supply inda enagta ide 10 amps current flow agta ide. Gottaitala? Power dissipated in one coil. So ee coil nalli ಪವರ್ ಎಷ್ಟಿದೆ ಅಂತ ಹೇಳಿದ್ರೆ ಪವರ್ 1 ಅಂತ ತಗೋತೀನಿ. ಸೊ 600 ವ್ಯಾಟ್. ಓಕೆ, ಪವರ್ ಡೆಸಿಪೇಟೆಡ್ ಇನ್ ಒನ್ ಕಾಯಿಲ್ ಈಸ್ 600 ವ್ಯಾಟ್. ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಈಚ್ ಕಾಯಿಲ್? ಈ R1 ಎಷ್ಟು, R2 ಎಷ್ಟು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ R1 ಆ್ಯಂಡ್ R2. ಫಸ್ಟ್ ಏನು ಮಾಡೋಣ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಟೂ ಕಾಯಿಲ್ಸ್ ಇನ್ ಪ್ಯಾರಲಲ್ ಈಸ್. ಸೊ ಎಫೆಕ್ಟಿವ್ resistance of the two coils in parallel, so that is RP anta tagotini. R1 parallel to R2. ಎರಡು resistance parallel agide. So effective resistance equal to R1 R2 divided by R1 plus R2. Effective resistance anta helidreno total resistance anta. ಟೋಟಲ್ ರೆಸಿಸ್ಟೆನ್ಸ್ ಈ ಸರ್ಕ್ಯೂಟ್ನಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಅಂದರೆ ಸಪ್ಲೈ ವೋಲ್ಟೇಜ್ ಅಂದರೆ ಬೈ ಓಮ್ಸ್ ಲಾ ಆರ್ ಈಕ್ವಲ್ ಟು ವಿ ಬೈ ಐ. ಓಮ್ಸ್ ಲಾ ಗೊತ್ತಾಯ್ತಲ್ಲ. ಸೊ ವೋಲ್ಟೇಜ್ ಅಂತ ಹೇಳಿದ್ರೆ 100 ವೋಲ್ಟ್ ಡಿವೈಡೆಡ್ ಬೈ ಕರೆಂಟ್ ಈಸ್, ಇಲ್ಲಿ ಕರೆಂಟ್ ಇದೆಯಲ್ಲ, ಕರೆಂಟ್ ಈಸ್ 10 ಆಂಪ್ಸ್ ಈಕ್ವಲ್ ಟು R1 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ R1 ಎಷ್ಟು ಅಂತ ಹೇಳಿದ್ರೆ R1 ಫಾರ್ಮುಲಾ ಗೊತ್ತಿದೆ, P ಈಕ್ವಲ್ ಟು V ಸ್ಕ್ವೇರ್ ಬೈ R ಅಂತ ಗೊತ್ತಾಯ್ತಲ್ಲ. ಸೊ ವ್ಯಾಟ್. ಸೊ ಪವರ್ ಈಕ್ವಲ್ ಟು ವೋಲ್ಟೇಜ್ ಸ್ಕ್ವೇರ್ ಆಫ್ ದಿ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಇನ್ ವ್ಯಾಟ್. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ V ಸ್ಕ್ವೇರ್ ಡಿವೈಡೆಡ್ ಬೈ P ಅಂತ ಆಗುತ್ತೆ. ಸೊ ಫಸ್ಟ್ ಕಾಯಿಲ್ದು ಈಕ್ವಲ್ ಟು ವೋಲ್ಟೇಜ್ ಎಷ್ಟು? 100 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಪವರ್ 600 ವ್ಯಾಟ್. 600 watt. So this is R1. R1 equal to 100 square ಅಂದರೆ 100 into 100 divided by 600. ಒಂದು 100 ಅಲ್ಲಿ ಝೀರೋಸ್ ಇದೆಯಲ್ಲ, ಆ ಝೀರೋಸು ಈ ಝೀರೋಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಏನಾಯಿತು? 100 ಡಿವೈಡೆಡ್ ಬೈ 6 ಅಂತ ಆಯಿತು. ಇದನ್ನು ಡಿವೈಡ್ ಮಾಡಿದ್ರೆ 16.667 ಅಂದರೆ ಬರ್ತಾನೆ ಇರುತ್ತೆ ನಂಬರು. ಇದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ R1 ಸಿಕ್ತು ನಮಗೆ. R2 ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ. R1 ಈಸ್ ಹೌ ಮಚ್? ಇಲ್ಲಿಂದ R1 ಈಸ್ ಟೇಕ್ ದಿಸ್ ವ್ಯಾಲ್ಯೂ. ಸೊ 16.667 ಇಂಟು R2 ಡಿವೈಡೆಡ್ ಬೈ R1 ಈಸ್ 16.667 ಪ್ಲಸ್ R2 ಅಂತ. ಇಲ್ಲಿ ವೋಲ್ಟೇಜ್ ಬೈ ಕರೆಂಟ್ ಅಂದ್ರೇನು? ರೆಸಿಸ್ಟೆನ್ಸ್ ಅಂತ. 100 ಬೈ 10 ಈಸ್ 10 ಆಗುತ್ತೆ. 10 ಈಕ್ವಲ್ ಟು 16.667 R2 divided by 16 plus 667 plus R2. ಈಗ ಮಲ್ಟಿಪ್ಲಿಕೇಶನ್ ಮಾಡಿದರೆ 166.67 plus 10 R2 ಈಕ್ವಲ್ ಟು 16.667 R2 ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 166.67 ಈಕ್ವಲ್ ಟು 16.1667 ಮೈನಸ್ 10 ಅಂತ ಹೇಳಿದ್ರೆ 6.667 R2 ಆಯಿತು. Then
R2 equal to 166.67 divided by 6.667. So R2 calculate ಮಾಡಬೇಕು. So by using calculator, so find out (166.67) divided by 6.667 equal to 24.99925 ಅಂತೇನೋ ಬರ್ತಾ ಇರುತ್ತೆ ಇನ್ನು ನಂಬರ್ಸ್. ಸೊ ರೌಂಡ್ ಫಿಗರ್ ಮಾಡಬೇಕು. ಸೊ ದಟ್ ಈಸ್ 25 ಹೋಮ್ ಅಂತ. ಓಕೆ, ಸೊ 25 ಹೋಮ್. R2 is 25 home. R1 is 16.667 home. See here, R1 is 16.667. ಯಾವುದು ಪವರ್ ಡೆಸಿಪೇಟ್ ಆಗ್ತಾ ಇದೆಯಲ್ಲ ಆ ಕಾಯಿಲ್ದು ರೆಸಿಸ್ಟೆನ್ಸ್ ದಿಸ್ ಒನ್. ಅನದರ್ ರೆಸಿಸ್ಟೆನ್ಸ್ ಇದೆಯಲ್ಲ R2 is 25 ಹೋಮ್. ಓಕೆ, ಕ್ಯಾಲ್ಕುಲೇಷನ್ ಗೊತ್ತಾಯ್ತಲ್ಲ ಹೇಗೆ ಅಂತ. ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಟೂ ಕಾಯಿಲ್ಸ್ ಇನ್ ಪ್ಯಾರಲಲ್ ಇಸ್ R effective equal to ಇದು ಬರುತ್ತೆ. ಪವರ್ ಇನ್ ಒನ್ ಕಾಯಿಲ್ದು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ 16.67 ಬರುತ್ತೆ. ಸಿನ್ಸ್ ದಿ ಟೂ ಕಾಯಿಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಯು ಶುಡ್ ಹ್ಯಾವ್ ಈ ಥರ ಮಾಡಿದರೆ R2 equal to 25 ಹೋಮ್. ಸೊ ಕ್ಯಾಲ್ಕುಲೇಷನ್ ಪರ್ಪಸ್ ಹೀಗಿರುತ್ತೆ. ಓಕೆ, ಇಷ್ಟ. ಈ ಕ್ಯಾಲ್ಕುಲೇಷನಲ್ಲೆಲ್ಲ ಮಾರ್ಜಿನಲ್ಲಿ ಮಾಡಿದರೂ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್.